ನಾನು ನಿಮ್ಮ ಪ್ರೀತಿಯ ಗೈಸ್ ಫೈನಲ್ ಪ್ರೀತಿಯ ಸುಶ್ರಿತಾ ವಸಂತ್ ಜಾತ್ರೆದು ಲಾಗ್ ಮಾಡಿದೀನಿ. ಅದು ಏನನ್ನ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಜಾತ್ರೆಗೆ ಈ ಡ್ರೆಸ್ ಹಾಕೊಂತ ಇದ್ದೀನಿ. ರೆಡಿ ಆಗ್ಬಿಟ್ಟು ಸಿಗ್ತೀನಿ. ಗೈಸ್ ಫೈನಲಿ ರೆಡಿ ಆಗಿದ್ದೀನಿ. ಬನ್ನಿ ರಾಮದೇವ್ರ ಜಾತ್ರೆಗೆ ಹೋಗೋಣ. ಈಗ ರೆಡಿ ಆಗಿದ್ದೀನಿ. ಬನ್ನಿ ಬನ್ನಿ, ಬೇಗ ಬೇಗ ಬೇಗ. ಬಾಯ್ ಬಾಯ್. ಇಲ್ಲಿ ಫಸ್ಟ್ನೇದಾಗಿ ದೇವ್ರ ಪ್ರಸಾದಕ್ಕೆ ಪೂಜೆ ಮಾಡ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ದೇವ್ರನ್ನ ಮೆರವಣಿಗೆ ಮಾಡ್ಕೊಂಡು ನಿಧಾನ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ದೇವ್ರನ್ನ ನಿಧಾನ ಕರ್ಕೊಂಡೋಗ್ಬಿಟ್ಟು ಫುಲ್ಲು ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಬರ್ತಾರೆ. ನೋಡ್ಬೋದು ತುಂಬ ಜನ ಭಕ್ತಾದಿಗಳು ಸೇರಿದ್ರು. ಆಲೆ ತೇರೇಳಕ್ಕಿಂತ ಮುಂಚೆನೇ ಬಂದವರೆ ಭಕ್ತಾದಿಗಳೆಲ್ಲ. ನೋಡಿ ಎಷ್ಟು ಜನ, ಜಾಸ್ತಿ ಜನ. ನೋಡಿ ಅಲ್ಲಿನೂ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಿಟ್ಟು ಕರ್ಕೊಂಬರ್ತಾರೆ. ಆಲೆ ತೇರೆಲ್ಲ ರೆಡಿಯಾಗಿತ್ತು. ಹೋಮ ಎಲ್ಲ ಮಾಡ್ತವ್ರೆ. ಹೋಮ ಎಲ್ಲ ಆದಮೇಲೆ ದೇವ್ರು ಕುಣಿಸೋದು. ನಾವು ಎಲ್ಲ ಮೆರವಣಿಗೆ ಎಲ್ಲ ಆಯಿತು. ದೇವ್ರನ್ನ ತೇರಿ ಮೇಲೆ ಇಕ್ಕೋಕ್ಕೆ ಅಂತ ರೆಡಿ ಮಾಡ್ತಿರು. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಶ್ರೀ ಆತ್ಮಾರಾಮ ಕ್ಷೇತ್ರದಲ್ಲಿ ಇಲ್ಲೇನು ವಿಶೇಷ ಅಂದರೆ ಎಲ್ಲ ರಾಮನ ದೇವಸ್ಥಾನದಲ್ಲೂ ಆಂಜನೇಯ ಕೂತಿರುತ್ತೆ. ಇಲ್ಲಿ ಅದೆಲ್ಲ ವಿಶೇಷ. ರಾಮನ ಜೊತೆ ಆಂಜನೇಯ ಕೂಡ ನಿಂತಿರುತ್ತೆ. ಇಲ್ಲಿ ಇದೇ ವಿಶೇಷ. ದೇವ್ರ ಮಾತ್ರ ಅಲಂಕಾರ ಚೆನ್ನಾಗಿ ಮಾಡಿದರು. ನನಗಂತೂ ನೋಡೋಕ್ಕೆ ಕಣ್ಸಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ದೇವ್ರ ಫೋಟೋ ತಗೊಂಬಿಟ್ಟು ವೀಡಿಯೋ ಮಾಡ್ಕೊಂಬಿಟ್ಟು ನಾನು ದರ್ಶನ ಮಾಡ್ಕೊಂಡು ಈಚೆಡೆ ಬಂದೆ. ಓರಿ ಮೆರವಣಿಗೆ ಮಾಡ್ಕೊಂಡು ವೀರಗಾಸರು ಬಂದಿದ್ದರು. ವೀರಗಾಸರೆಲ್ಲ ಡ್ಯಾನ್ಸ್ ಆಡ್ತಿದ್ರು. ಅಕ್ಕಪಕ್ಕ ಗ್ರಾಮದಲ್ಲಿ ಮತ್ತು ಹಳ್ಳಿ ಕಡೆಯಿಂದ ಓರಿಗಳು ಕರ್ಕೊಂಬಂದಿದ್ರು. ನಾನು ಒಂದು ಹಳ್ಳಿದಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಿತ್ತು. ಎಲ್ಲ ಚೆನ್ನಾಗಿ ಮೆರವಣಿಗೆ ಮಾಡ್ಕೊಂಡು ಬರ್ತಾಯಿದ್ರು. ಒಂದೊಂದೇ ಜೊತೆ ಕರ್ಕೊಂಡು ಬರ್ತಾಯಿದ್ರು. ನಾನು ಅಷ್ಟೇ ವೀಡಿಯೋ ಮಾಡ್ಕೊಂಡೆ. ಇನ್ನು ಬೇರೆ ಕಡೆಯೆಲ್ಲ ಹಳ್ಳಿಗಳೆಲ್ಲ ಕರ್ಕೊಂಡು ಬಂದಿದ್ರು. ನಾನು ಒಂದು ಹಳ್ಳಿದು ಮಾಡ್ಕೊಂಡಿದ್ದೀನಿ ಎಲ್ಲ ವೀಡಿಯೋನ. ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಓರಿಗಳಿಗೂ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನೆಲ್ಲ ಫೋಟೋ ಎಲ್ಲ ತಕ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದೆ. ಫೋಟೋ ತಕ್ಕೊಂಡೆ, ವೀಡಿಯೋ ಕ್ಲಿಕ್ ಮಾಡಿಕೊಂಡೆ. ಹಾಗೆ ಮೆರವಣಿಗೆ ಮಾಡುತ್ತಿದ್ದರು. ನಾನು ತೇರಿನ ತಕ್ಕೋಗೋಣ ಅಂತ ತೇರಿನ ತಕ್ಕೋದೆ. ತೇರೆಲ್ಲ ರೆಡಿಯಾಗಿತ್ತು. ಇನ್ನೇನು ತೇರೆಲ್ಲ ರೆಡಿಯಾಗಿತ್ತು. ಗರುಡ ಬರತಕ್ಕ ಕಾಯ್ದು ಗರುಡನೂ ಬಂತು. ಗರುಡನೂ ಎಲ್ಲ ಬರೋದು ವೀಡಿಯೋ ಮಾಡಿದ್ದೀನಿ. ಇಲ್ಲಿ ಗರುಡ ಬರತಕ್ಕ ತೇರು ಎಳಿಯಲ್ಲ. ಇನ್ನೇನು ಗರುಡ ಬಂತಲ್ಲ ಅಂತ ಇನ್ನೇನು ತೇರು ಎಳಿಯೋಕ್ಕೆ ಸ್ಟಾರ್ಟ್ ಆಯಿತು. ತೇರು ಎಳಿತವ್ರೆ. ತೇರೆಲ್ಲ ಮುಂದಕ್ಕೆ ಎಳ್ಕೊಂಡ್ಬಂದರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ತೇರಿಗೆಲ್ಲ. ನಾನು ಕೂಡ ಬಾಳೆಹಣ್ಣು ಮತ್ತು ದಾವನ ಎಲ್ಲ ಎಸ್ದೆ. ತುಂಬ ಜನ ಭಕ್ತಾದಿಗಳು ಕೂಡ ಬಂದಿದ್ದರು. ಶ್ರೀ ಆತ್ಮಾರಾಮ ಕ್ಷೇತ್ರ ನೆಲಮಂಗಲ ಡಾಬಸ್ಪೇಟೆ ನರಸೀಪುರದ ಹತ್ರ ಬರುತ್ತೆ. ತೇರೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನು ತೇರೆಲ್ಲ ನೋಡಿ ಊಟದ ಪ್ರಸಾದಕ್ಕೆ ಬಂದೆ. ಊಟದ ಪ್ರಸಾದ ಅಂತೂ ಫುಲ್ಲು ಚೆನ್ನಾಗಿತ್ತು. ನಾನು ಊಟ ಎಲ್ಲ ತಿಂದು, ಯಾವುದೇ ದೇವಸ್ಥಾನದಾಗಲಿ ಊಟ ಚೆನ್ನಾಗಿರುತ್ತಲ್ಲ. ನಮ್ಮ ಅಕ್ಕ ಬಂದಿರು. ನಾನು ಸ್ವಲ್ಪ ತಿನ್ನಿಸ್ತೀನಿ ಅಂತ ಹೇಳಿದ್ರು, ತಿಂದೆ. ಹಾಗೆ ಕಬ್ಬಿನಲ್ಲಿ ಜ್ಯೂಸ್ ಕುಡ್ಕೊಂಬರೋಣ ಅಂತ ಹೋದೆ. ಜಾತ್ರೆ ಅಂದಮೇಲೆ ಎಲ್ಲ ಥರ ಅಂಗಡಿಗಳೆಲ್ಲ ಇಕ್ಕಿದ್ರು. ನಾನು ಎಲ್ಲ ಥರ ಅಂಗಡಿಗಳೆಲ್ಲ ನೋಡ್ಕೊಂಡು ಬಂದೆ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅವರು ವೀಡಿಯೋಕ್ಕೆಲ್ಲ ಬರಲಿಲ್ಲ, ಹಾಗೆಲ್ಲ ಮಾತಾಡ್ಸ್ಕೊಟ್ಟು ಬಂದೆ. ಲಾಸ್ಟ್ಗೊಂದು ಪ್ರತಿ ವರ್ಷ ಜಾತ್ರೆ ಆದ ನೈಟು ನಾಟಕವನ್ನು ಮಾಡ್ತಾರೆ. ನಾಟಕ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ನಾನು ಮಾಡ್ತಾ ಇದ್ದೀನಿ. ಇಷ್ಟ ಇರುತ್ತೆ ಅನ್ಕೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ.